ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲಾರ ಹೆಂಗದಿರಿ? ಆರಾಮದಿರಿ ಅಂತಂದ ಭಾವಿಸಿ ಇವತ್ತಿಂದ ವಿಡಿಯೋ ಮಾಡಕತ್ತೇನೆ ರೀ. ಪ್ಲೀಸ್ ಯಾರ ಫಸ್ಟ್ ಟೈಮ್ ವಿಡಿಯೋ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿಪ್ಪ ದೇವ್ರ. ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡ್ರಿ. ಅವರು ನೋಡ್ತಾರ, ಎಂಜಾಯ್ ಮಾಡ್ತಾರ, ಖುಷಿ ಪಡ್ತಾರ. ಅಲ್ಲ, ಸಂತಿಗೆ ಹೋಗಿ ಮೈಸೂರು ಪಾಕ್ ಏನೋ ತಂದೆ. ಈಗ ಮನ್ಯಾಗ ಇಟ್ಕೊಳ್ಳೋದು ಹೆಂಗಪ್ಪ ಇದನ್ನ? ಈಗ ಒಳಗೆ ಹೋದ್ನಂದ್ರೆ ನಮ್ಮ ಲಕ್ಷ್ಮಿ ಕವರ್ ಓಟು ಗೆಬ್ರ್ಯಾಡಿ ಚಿನ್ನ ಚಿದ್ರಿ ಮಾಡಿ ಓಟು ಕುತ್ಕೊಂಡು ಗಬ 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 ತಿಂದ ಬಿಡ್ತೈತೆ ಏನ ಹಣ್ಣು. ಏನು ಮಾಡ್ಲಿಗೆ? 2 ಹೋಳು ತಗೊಂಡು ಕಿಸೆದಾಗ ಇಟ್ಕೊಂಡ್ಬಿಡ್ತಾನೆ. ಅಂದ್ರೆ ಕಲಾವತಿಗೆ ಕೊಟ್ಟೆ, ತಗೋ ಕಲಾವತಿ ನಿನಗೆ ಅಂತಂದು ನಾನು ಪ್ಯಾಟಿಗೆ ಹೋಗಿ ಮೈಸೂರು ಪಾಕ್ ತೊಗೊಂಬಂದನಿ, ತಗೋ ತಿನ್ನು ಅಂತಂದು ಹೇಳಿ 2 ಕೊಟ್ಟೆ. ಒಂದೇ ಚುಮ್ಮ ಕೊಡು ಅಂತಂದು ಹೇಳ್ತಾನೆ. ಅದು ಹೆಂಗೈತಪ್ಪ ಹಿಡೀರ್ಯಾ? ಹಂಗೆ ಮಾಡೋಣ ಸುಮ್ಮನಿರ. ತಡಿ 2 ಹೋಳು ತಕೊಂಡು ಇಟ್ಕೊಂಡ್ಬಿಡ್ತಾನೆ. ತೊಮರ ಲಕ್ಷ್ಮಿ ತಗೊಂಬ ಇಲ್ಲೇ ತಮ್ಮ ಇಲ್ಲೇ ಬಾಚಿಂಕಿ ತಮ್ಮರ ಇವ ಬಾಸ್ತಂತಮ್ಮ ಅಲ್ಲೇ ನಿಮ್ಮ ಅವ್ನ ಕೂಟ ಹಂಗ ನಿಂತ್ರ ಅಡಿಗೆ ಮಾಡ್ಬೇಕಾಗಿತ್ತಾಗ ನೀನ್ ತಲೆ ಬಾಚ್ಬೇಕ. ತಮ್ಮ ಬಾಸ್ತರಿ ಹೋಗು ನೋಣ. ನಮ್ಮವ್ವ ಬಂದು ನಿಂತ ಬಿಡ್ತಪ್ಪ. ಏನು ಮಾಡಿ ಹೋಗು. ಕೈಯಾಗ ಮೈಸೂರು ಪಾಕ್ ಹಿಡ್ಕೊಂಡು ಹಿಂಗೆ ನಿಂತಾನೆ. ಮತ್ತು ಇನ್ನು ನಮ್ಮವ್ ನೋಡಿಲ್ಲ ಅಂದ್ರೆ ಯಾಕೆ ಮೈಸೂರು ಪಾಕ್ ತಂದು, ಎದಕ್ಕೆ ತಂದು, ಎಲ್ಲಿ ತಂದು, ಯಾರು ಕೊಟ್ರೆ, ಯಾರಿಗೆ ಕೊಡಕ್ಕೆ ತಂದಿದ್ದಿ ಅಂತಂದು ತಲೆ ಹಿಡಿಸ್ತಾಳೋ ಮಾರ್ಯ. ಮುಚ್ಚಿಟ್ಕೊಂತ ನೀನು ಕಿಶೆದ ಇಟ್ಕೊಂಡ್ಬಿಡ್ತಾನೆ. ಒಂದು ಹಳೆ ಇಸ್ಕೊಂಬರಿಲ್ಲ ಅಂಗಡಿ ಅವನ ಹತ್ರ. ಇದು ಓಟು ಕಿಶೆದಾಗ ಇಟ್ಕೊಂಡೆ ಅಂದ್ರೆ ಎಣ್ಣೆ ಓಟು ಅಂಗಿಗೆ ಹತ್ತತೇನೆ. ಗೌಡೆ ಏನಪ್ಪ ಎಲ್ಲಿ ಹೋಗಿದಿಲ್ಲ? ಮುಂಜಾನೆ ಬಸ್ ತಗೊಂಡು ಹೋಗಿದೆ ಅಂತ. ಶಾಂತಿ ಹೋಗಿದ್ದೆ ಬೇ. ಶಾಂತಿಯ ಇವತ್ತ ಏನಾರ ಶಾಂತಿಪ್ಪ ನಿಂದೆ? ಶಾಂತಿ ಅಂದ್ರೆ ಸಂತಿ ಮಾಡಕ್ಕ ಅಲ್ಲ ಬೇ. ಇದೇ ಹೊಲಕ್ಕೆ ಚುಕ್ಕಿ ರೋಗ ಬಂದ್ಬಿಟ್ಟೈತಿ ಓಟು ಹತ್ತಿ ಗಿಡಕ್ಕೆ. ಅದಕ್ಕೆ ಹೋಗಿ ಅದು ಎಣ್ಣೆ ತೊಗೊಂಡು ಬಂದ್ರತ ಅಂತಂದು ಹೋಗಿದ್ದೆ. ಇವತ್ತು ಅಂಗಡಿನ ತೆಗ್ದಿಲ್ಲ. ಅದಕ್ಕೆ ಮಗ್ಗಲ್ದಾಗ ಅಂಗಡಿ ಕೇಳಿ ಬಂದೆ, ಯಾವಾಗ ತೆಗಿತೀರಿ ಇಕ್ರಿ ಯಾಕೆ ತೆಗ್ದಿಲ್ಲ ಅಂದೆ. ಅದಕ್ಕೆ ನಾಳೆ ತೆಗಿತೀರಿ, ಅವ್ರ ಮನೆಗೆ ಯಾರು ಆರಾಮಿಲ್ಲ ಅಂತಂದು ಹೇಳಿದ್ರು ಅವ್ರು. ಹೌದಾ? ಈಗ ಓಟ ಹೊಲಕ್ಕೆ ಬಂದತ್ನ ಚುಕ್ಕಿ ರೋಗ? ಇಲ್ಲ, ಅತ್ತಾಗ ಏನು ಬಂದಿಲ್ಲ. ಇತ್ತಾಗ ಗದಿಗಪ್ಪಜ್ಜನ ಹೊಲ ಕಡೆನ ಓಟು ಒಂದು 7-8 ಸಾಲ ಪೂರ್ತಿ ರೋಗನ ಬಂದುಬಿಟ್ಟತಿವಿ. ಅದಕ್ಕೆ ನಿನ್ನೆ ಓಟು ಎಲೆ ಉದುರ್ಸಿ ಬಂದೆ. ಸುಮ್ಮನೆ ಎದಕ್ಕೆ ಎಲೆ ಉದುರ್ಸೋದ ಅಂತಂದು ಎಣ್ಣಿನ ತಂದು ಹೊಡೆದು ಬಿಟ್ರತಾಗ ಸ್ವಚ್ಛಕತಿ. ಇಲ್ಲ ಅಂದ್ರೆ ಓಟು ಹೊಲ ತುಂಬನ ತೊಗೊಂಡ್ಬಿಡ್ತೈತೆ ಅದು ಏಕ. ಹೌದಾ? ಹೋಗಿ ನಾಳೆ ತಂದು ಬಿಡಪ್ಪ. ನಾಳೆ ಅಂಗಡಿ ಪಂಗಡಿ ತೆಗೆದ್ರವ್ರೆ? ಇಲ್ಲ, ನಾಳೆ ಹೋಗಿ ತರ್ತಾನೆ. ಅಪ್ಪಾಜಿ ಎಲ್ಲೇ ಸಂತಿಗೆ ಹೋಗಿದ್ಯಾ? ಅಡ್ಕಸ್ಬಿ ಸಾಲಿಗೆ ಹೊತ್ತಾಗೈತಿಲ್ಲ ನಿನಗೆ? ಹೋಗಿಲ್ಲ? ಹೋಗ್ಕಂತ ತಡಿ ಬೇಮ. ಅಪ್ಪಾಜಿ ತಮ್ಮ ಎಲ್ಲ ಏನು ತಂದಿ ಕವರ್ನಾಗ? ಮಿರ್ಚಿ ಮಂಡಕ್ಕಿ ತಂದಿಲ್ಲ ಅಪ್ಪಾಜಿ? ಏನು ತಂದಿಲ್ವಾ? ಎಲೆ ತೋರ್ಸ. ಏನು ಮತ್ತಿದೆ ಕವರ್? ಏನು ತಂದಿ ಅದ್ರಾಗ? ಎಲೆ ತೋರ್ಸ. ಹೋಗು ಇದ್ರ ಮಂಜಾಳ ಹೋಗ್ಲಿ. ಏನು ಇಲ್ಲ ಅಂತಂದು ಹೇಳ್ತಾನೆ. ಮತ್ತು ನೋಡ್ತೀಯ ನಾ ಹೇಳ್ದಂಗೆ ಮಾಡ್ತೈತೆ ಬಾ ಹುಡುಗಿ. ನೋಡ ಅಡ್ಕಾಸ್ಬಿ ಕಬರ್ಗೇಡಿ ಹೆಣ್ಣ ಕಬರ್ಗೇಡಿ ನೋಡ. ಇವ ಬಾಚಿಂಕಿ ನೋಡ್ದ ತಲೆಯಾಗ ಬೀಸಿ ಹೋಗ್ತಾ ಹೋಗಿತ್ತು ನೋಡ. ಇವನವಲ್ಲೇ ತಿನ್ನದಂದ್ರೆ ಮುಂದೆ ಓಡಿ ಹೋಗತ್ ನೋಡಿ ಹೆಣ್ಣು. ಅಪ್ಪಾಜಿ ಮೈಸೂರು ಪಾಕ್ ತಂದಿರಿ ನೀನು? ಸುಳ್ಳು ಹೇಳ್ತಾನ ಮತ್ತ ಏನು ತಂದಿಲ್ಲ ಅಂತಂದೆ. ಹೋಗು ಇದ್ರ ಮಂಜಾಳ ಹೋಗ್ಲಿ. ನೋಡೇ ಬಿಡ್ತಾ ಹುಡುಗಿ. ಹ್ಞೂನ್ವಾ ನೀನೇ ಮೈಸೂರು ಪಾಕ್ ತಂದಿಯಾ ಗೌಡೆ? ಹ್ಞೂ ಬೇವ. ಅಲ್ಲೇ ಇದಕ್ಕೆ ಔಷಧ ಅಂಗಡಿಗೆ ಹೋಗಿದ್ನೆ. ಮತ್ತು ಅವು ಇಲ್ಲ ಅಂದ್ರಲ್ಲ ಅವ್ರ ಕದಾಕಿವೆ ಅಂದ್ರೆ ಮತ್ತೆ ಒಳ್ಳೆ ಬಸ್ ಸ್ಟ್ಯಾಂಡ್ಗೆ ಬರಾಕತ್ತಿದ್ದೆ. ಅದೇ ಬೇಕ್ರಿಯಾಗ ನೋಡಿದ್ದೆ. ಮತ್ತು ನಮ್ಮ ಲಕ್ಷ್ಮಿ ತಿಂತೈತಪ್ಪ ಮೈಸೂರು ಪಾಕ್ ಭಾಳ ಅಂತಂದು ತೊಗೊಂಡು ಬಂದೆ ನಾನು. ಹೌದಾ ಅಪ್ಪಾಜಿ? ಚಲೋ ಆತ ಬಿಡ ಅಪ್ಪಾಜಿ. ಚಲೋ ಆತಕ್ಕಿಗೆ. ಇಲ್ಲಿ ನೋಡ್ದ ತಲೆ ಮೇಲೆ ನೋಡ. ಗೌಡ ನೋಡಲ್ಲ ಹೆಂಗೆ ಬೀಸಿ ಬಾಚಿಂಕಿ ಹೋಗದ ಹೆಂಗೆ ಹೋಗ್ಯಾವ ನೋಡ ಅಡ್ಕಸ್ಬಿ. ಹುಡುಗಿ ಹೋಗುವ ಒಳಗೆ ಹೋಗ ತೊಗೊಂಡು ಒಳಗೆ ಹೋಗಿ ತಿನ್ವಂತಿ ತೊಗೊಂಡು ಕವರ್ನಾಗ ಇಟ್ಕೊಂಡೆ. ಅಲ್ಲಿ ನೋಡ ಅಮ್ಮನ ತಲೆ ಮ್ಯಾಗ ಹೆಂಗೆ ಹೋಗಿದ್ದಿ ಬಾಚಿಂಕಿನ. ಹೋಗ ತಿಂದೆ, ಒಂದು ಹೋಳ ತಿಂದೆ, ಸಾಲಿಗೆ ಹೋಗು ತಲೆ ಒತ್ತಿಸ್ಕೊಂಡೆ. ಏನು ಮಾಡತ್ತಾಳ ನಿಮ್ಮವ್ವ? ಒಳಗದ ಅಪ್ಪಾಜಿ. ತೊಗೊಂಡು ನಡಿ ಒಳಗೆ ನಡಿ. ಅಮ್ಮಗ ಒಂದು ಹೋಳ ಕೂಡ ತಿಂತದ್ನ. ಯಪ್ಪ ಬೇಡ ಯಪ್ಪ, ಹೊಟ್ಟಿ ಇದು ಸರಿ ಇರಂಗಿಲ್ಲ. ಅವು ಇವು ತಿಂದ್ರೆ ಹಿಂದಾಗಡೆ ಉಣ್ಣ ಹೊತ್ನಾಗ ಒಂದು ಈಟ ತಿಂತಾನೆ ಅಂತ ತೊಗೊಂಡೋಗ. ಹುಡುಗಿ ತೊಗೊಂಡು ಹೋಗಲಿ ಒಳಗೆ. ಹ್ಞೂ ಏನು ಕಾಡ ಹುಡುಗಿ ಐತಿ ಬಿಡ. ಇವ ಒಂದೀಟು ಸೊನ್ನಿಲ್ಲ ಸೂಕ್ಷ್ಮಿಲ್ಲ. ನೋಡ್ತೀಯ ತಲೆ ಮ್ಯಾಗ ಬಾಚಿಂಕಿ ಹೆಂಗೆ ಬೀಸಿ ಹೋಗ್ತಾ ಹೋಗಿತೆ. ಏನು ಮಾತಾಡ್ಬೇಕು ಗೌರಿ? ಏನು ಮಾಡ್ತಾಳಪ್ಪ ಮನ್ಯಾಗ ಅಡಿಗೆ ವಾರೆ ಮಾಡೋದ್ರಾಗ. ಅದಕ್ಕೆ ಸಾಕಾಗಿ ಜೀವನನ ಬೇಸರ ಆಗೈತಿ. ಯಾವ ಊರಿಗೆ ಹೋಗಂಗಿಲ್ಲ, ಯಾವ ಕೆರೆಗೆ ಹೋಗಂಗಿಲ್ಲ. ಇಲ್ಲೇ ಮಾಡೋದೇ ಸಾಯದೆ ಅದ ನೋಡಿ ಒಳಗೆ ರೊಟ್ಟಿ ಗಿಟ್ಟಿ ಮಾಡಿ ಇಡಕತ್ತಾಳ. ಏನ
ಹೌದನೇ ಹಾಂ ಆಯ್ತು. ನಾನು ಜಳಕ ಮಾಡಿ ಒಂದೆರಡು ರೊಟ್ಟಿ ಹೊಡ್ತಾ ಹೊಡೆದೆ ಹೋಗ್ತಾನೆ ಹೊಲ ಕಡೆ. ಹಾ ಹೋಗ ಹೊಲ್ದ ಕಡೆ ಹೋಗ ಮೊದ್ಲ ಹೊಲ್ದ ಕಡೆ ಹೋಗ ಮನ್ಯಾಗ ಇದ್ಗಿದ್ದಿ ಮತ್ತ ಹೊಲ್ದ ಕಡೆ ಹೋಗ. ಅಲ್ವೇ ಗೊಂಜಾಳ ಎಲ್ಲ ಇದಾಗವೆ ಮತ್ತೆ ಎಲ್ಲಾರು ಬಂದು ಮುರ್ಕೊಂಡು ಹೋಗಿ ಹೋಗಿ ಕುಚ್ಕೊಂಡು ತಿಂದಿನ್ನಾರ ಅಂತಂದು ಹೊಲಕ್ಕೆ ಹೋಗ್ತಾನೆ ಅಂದೆ. ಹೋಗ ಯಪ್ಪ ಹೋಗ ಹೊಲಕ್ಕ ಹೋಗ ಬರೀ. ಯಪ್ಪ ಇದೆ ನಮ್ಮವ್ವ ಬರೀ ತಲೆ ತಿಂತತಿ, ಸುಮ್ಮನೆ ಮಾತಾಡ್ದಂಗ ಬರ್ದು ಬಿಡೋದು ಪಾಡತ್ತಾಗ. ಅಲ್ಲ ಇವ ನಮ್ಮ ಗೌಡೆ ಅದ ಹಿಂಗ್ಸಿನ ಇದು ಮಾಡ್ಯಾನ ಅಂತಂದು ಹೇಳಿದವ ಜೇಮೆ. ಏನ್ ಮಾಡದೆ ಏನು ಒಂದು ಲೆಕ್ಕ ನಡಿವಲ್ದೆ ಇನ್ನು ಬರೇ ಹೊಲನ ಅಂತಾನ. ಏನ್ ಮಾಡಿ ಬಾ ದೇವರ ಪರಮಾತ್ಮ. ಮೆಸಕ ಬಾ ಸಣ್ಣವ ಮೆಸಕ ಬಾ. ಯಪ್ಪ ಹಿಡ್ಕೊರ ಶಂಕರ ಯವ ಕೈ ಕಾಲೆಲ್ಲ ಬಳ 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 ಅನ್ನಕತ್ತವ ಹಿಡ್ಕೊರ ಯಪ್ಪ. ತಡಿ ಹಿಡ್ಕೊಂತಾನೆ ತಡಿ. ಅದಕ್ಕೆ ಹೇಳಿದೆ ಒಂದು ಬಾಟ್ಲಿ ಹಚ್ತಾರಂತ ಹಚ್ಚಿಸ್ವರ್ಬೇ ಸಣ್ಣವ ಅಂದ್ರೆ ಕೇಳಿಲ್ಲ. ಯಪ್ಪ ಒಂದು ಇಂಜೆಕ್ಷನ್ ಸಾಕಯಪ್ಪ, ಬಾಟ್ಲಿ ಬೇಡ ಯಪ್ಪ ನನಗೆ ಅಂತಂದು ಹಂಗೆ ಇದು ಮಾಡಿದೆ ಅಲ್ಲಿ ದವಾಖಾನ್ಯಾಗ. ಅವ್ರು ಹೇಳಕತ್ತಾರ ಡ್ರಿಪ್ಸ್ ಏನೋ ಡ್ರೂಪ್ಸ್ ಹಾಕ್ಲಿಲ್ಲ ಅಂದ್ರೆ ಕಡಿಮೆ ಆಗಂಗಿಲ್ರಿ, ಸುಸ್ತು ಹಂಗೆ ಇರ್ತೈತಿ ಅಮ್ಮ ಅಂತಂದು ಹೇಳಿದವ ಆಕಿ ಸಿಸ್ಟರ್. ನೀನೇ ಕೇಳ್ಬೇಕಲ್ಲ ಯಾವ ಬೇಡ ಯಾವ ಡಿರೂಪ್ಸು ಬೇಡ ಬಾಟ್ಲಿನೂ ಬೇಡ ಪೀಟ್ಲಿನೂ ಬೇಡ, ಒಂದು ಇಂಜೆಕ್ಷನ್ ಚುಚ್ಚ ಇವ ಅಂತಂದು ಅಂದು ಮತ್ತು ಅವರು ಏನು ಮಾಡ್ಬೇಕು ಚುಚ್ಚಿದ್ರೆ 2 ಗುಳಿಗೆ ಕೊಟ್ಟರೆ ಕಳಿಸಿದ್ರೆ. ಅಯ್ಯಪ್ಪ ಸುಮ್ಮನೆ ಅವ ಅಲ್ಲಿ ಇಲ್ಲಿ ಚುಚ್ಚುತ್ತವ ಜಗ್ನು ಮಾಡ್ತಾವ ಬಿಡ ಶಂಕರ. ಹಿಂಗಾಗಿ ಬೇಡ ಇವ ಯಾ ಬಾಟ್ಲಿನೂ ಬೇಡ ಅಂತಂದೆ ಅಂದೆ ಇವ. ಯಪ್ಪ ನಡಿ ನೋಡೋಣ ಕಡಿಮೆ ಆಗಲಿಲ್ಲ ಅಂದ್ರೆ ನಾಳೆ ಹೋಗಿ ಒಂದು ಬಾಟ್ಲಿನ ಹಚ್ಚಿಸ್ಕೊಂಬರೋಣ. ಇಲ್ಲ ಕುಂದಿರ್ತೀನಿ ಏನು ಒಳಗೆ ಮಕ್ಕೊಂತೀಯ ಹೋಗಿ. ಯಪ್ಪ ಒಳಗ ಮುಕ್ಕೊಂತ ನಡಿಯಪ್ಪ ಮತ್ತೆ ಇಲ್ಲಿ ತಣ್ಣ ಹತ್ತದಂಗ ಆಕತಿಯಪ್ಪ ಅಲ್ಲಿ ಒಳಗ ಮುಕ್ಕೊಂತಾನೆ. ನಡಿ ಎಷ್ಟೊತ್ತಾಯ್ತ ಹೋಗಿ ದವಾಖಾನಿಗೆ ಕರ್ಕೊಂಡು. ನಮ್ಮ ಶಂಕರ ಫೋನ್ ಹಚ್ಚಲಿಲ್ಲ ಏನಿಲ್ಲ. ಅವು ಡಾಕ್ಟರ್ ಏನ ಅಡ್ಮಿಟ್ ಮಾಡ್ಕೊಂಡು ಏನವ ಇವ ಕರೆದ್ರೇನ್ರಿ ತೀರ ಬಂದಿನಿ ಚೆನ್ನಮ್ಮ. ಇವ್ರು ಶಂಕರ ದವಾಖಾನಿಗೆ ಹೋಗಿ ಎಷ್ಟೊತ್ತಾತ ಇವ ಇನ್ನೂ ಬರಲಿಲ್ಲ. ಅಡ್ಮಿಟ್ ಮಾಡ್ಕೊಂಡು ಗಿಂಡ್ಕೊಂಡು ನಾವು ಫೋನಾರ ಹಚ್ಚ ತಂಗಿ. ತಡೀರಿ ನೋಡೋಣ ಇನ್ನೊಂದು 5-10 ನಿಮಿಷ ಬಿಟ್ಟು ಬರ್ಗಿರ್ತಾರ ನೋಡೋಣ, ಇಲ್ಲಾಂದ್ರೆ ಹಚ್ತಾನೆ. ಹಚ್ಚಿದೆ 5-10 ಮಿನಿಟ್ ಬಿಟ್ಟು ಬರ್ತಾರಂತ. ಹೌದನ ಚಲೋ ಆತು ಬಿಡ ಇವ. ನಾನು ಇಷ್ಟೊತ್ತಾದ್ರೆ ಯಾಕೆ ಬರ್ಲಿಲ್ವಾ ಇವು ಅಂತಂದು ನಾನು ಹಾಕತ್ತಿದ್ದೆ ನೋಡ ಬರಾಕತ್ತಾರಂತಾನೆ. ಹೋಗೋನು ನತ್ತಾಗ ನಾನು ಇನ್ನೊಂದು 10 ನಿಮಿಷ ಬಿಟ್ಟು ಹಚ್ತಾನ್ರಿ ಎತ್ತೀರ ಅಂತಂದು ನಾ ಅಂತಾನೆ. ನಮ್ಮತ್ತೆ ಬರಾತಾರ ಫೋನ್ ಹಚ್ಚಿದ್ದೀನ ಅಂತಂದು ಈಕೆಂತ ಬಾ ಮೆಸಾಕ ಯಾವ ಹಿಡ್ಕೊರಪ್ಪ. ಮತ್ತೆ ಕಾಲು ಬಳ ಬಳ ಅನ್ನೋದಕ್ಕೆ ಮತ್ತೆ ಎಲ್ಲರ ರಮ್ಮನ ಬಿದ್ದಿದ್ದಾನೆ ಅಪ್ಪ. ಬಂದ್ರು ನೋಡ್ರಿ ತೀರ ಇದೇ ಬಂದ್ರೇನ್ರಿ? ಹ್ಞೂ ಮರಯ್ಯ. ಅದೇ ಫೋನ್ ಹಚ್ಚಾಕತ್ತಿದ್ದೆ ನಾನು ಮತ್ತೆ ಬರಗಿರ್ತಾರಲ್ಲ ಅಂತಂದು ಹಚ್ಚಲಿಲ್ಲ ನಾನು. ಅಲ್ಲ ಈಗ ಯಾಕೆ ಬರ್ರಣ ಈ ಮೆಟ್ಲ ಮ್ಯಾಗ ಹೋಗಿ ನಿಂತೆ ಅತ್ತ ಏನು ಕುಚ್ಚು ಮಾಡಕತ್ತಪ್ಪ ಇದೆ ನಮ್ಮ ಚೆನ್ನಮ್ಮ. ಶಂಕರ ಏಯಪ್ಪ ಕರ್ಕೊಂಬಂದಿನಿ ನಾ ಅಲ್ಲೇ ದವಾಖಾನೆಗೆ ಇರ್ತಾವ 2 ದಿನ ಅಡ್ಮಿಟ್ ಮಾಡ್ಕೊಂಡು ಡಾಕ್ಟರ್ ಅಂತಂದು ನಾನು ಅನ್ನಕತ್ತಿದ್ದೆ ನೋಡ. ಈಗ ಬಾಯನ್ ಮಾತು ಬಾಯಾಗ ಐತಿನ್ನ ಬಂದ ಬಿಟ್ರಿ ನೋಡಪ್ಪ. ಶಂಕರಮ್ಮ ಆರಾಮ ಆತನ ಇವ ನನ್ನ ಬಂಗಾರ. ಮಾರಿ ಓಟು ಬತ್ತಿದ್ದು ಬದ್ನಿಕಾಯಿ ಆಗೈತಿ. ಶಂಕರಮ್ಮ ತಳಗ್ ಚಂದ ಇಟ್ಟಿದ್ದೆ ಎತ್ತಾವಲ್ಲ ಯಪ್ಪ. 2 ಇಂಜೆಕ್ಷನ್ ಮಾಡ್ಯಾರ, ಗುಳಿಗೆ ಕೊಟ್ಟಾರ. ಒಂದು ಬಾಟ್ಲಿ ಹಚ್ತೇವ್ರಿ ಅಣ್ಣಾರ ಅಮ್ಮಗ ಭಾಳ ಸುಸ್ತಾಗೈತಿ ಅಂತಂದು ಅಂದ್ರು ಅವ್ರು ನರ್ಸ್ ಬಾಯಿ. ಇದೇ ನಮ್ಮ ಸಣ್ಣವ ಬೇಡ ಇವ ಮರೆ ಅವಲ್ಲೇ ಅಯ್ಯಪ್ಪ ಅನ್ನಕತ್ಲ. ಹಾಕಿಸ್ಕೊಂಡೆ ಬರ್ಬೇಕಿಲ್ರಿ ಅತ್ತೀರ. ಒಂದು ಬಾಟ್ಲಿ ಹಚ್ಚಿಸಿದ್ರ ಆರಾಮಕ್ಕಿದ್ರಿ. ಅವ ಹೇಳಾಕ ಹತ್ತಿ ಕೈ ಕಾಲೆಲ್ಲ ಬಳ 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 ಅಂತವು. ಅದಕ್ಕೆ ಒಂದು ಬಾಟ್ಲಿ ಹಚ್ಚಿಸಿದ್ರ ಆರಾಮಕ್ಕಿದ್ರಿ. ಹೇಳಿದೆ ನಾನು ಹಚ್ಚಿಸ್ಕೋಬೇ ಸಣ್ಣವ ಕಡಿಮೆ ಆಕತಿ, ದೌಡ ಕಡಿಮೆ ಆಕತಿ, ಆರಾಮಕ್ಕಿದೆ ಅಂತಂದ್ರೆ ಕೇಳಿಲ್ಲ. ಯಪ್ಪ ಅಲ್ಲೇ ಕೈ ಹತ್ತಿ ಕಿಡ್ದೆ ಅಲ್ಲಿ ಚುಚ್ಚಿ ತೆಗಿತಾರೆ ಯಪ್ಪ ನರ ಸಿಗಂಗಿಲ್ಲ ಅಂತಂದು ಅಲ್ಲೇ ಯಪ್ಪ ಒಂದು ಚುಚ್ಚ ಇವ ಅಂತಂದು ಹೇಳಿದ್ಲಾಕಿ ನರ್ಸ್ ಬಾಯಿಗೆ. ಅವ್ರ ಆರಾಮಾಗ್ಲಿರ ನಾಳೆ ಬರ್ರಿ ಅಣ್ಣಾರ ಒಂದು ಬಾಟ್ಲಿ ಹಚ್ಚಿಸಿ ಕಳಿಸ್ತಾನ್ರಿ ಆರಾಮಕ್ಕಾರ ಅಮ್ಮಾರ. ಉಣ್ಣಾಕೇನು ಅದು ಪಾರದ್ದು ಏನು ಕೊಡಕ್ಕೆ ಹೋಗ್ಬೇಡ್ರಿ, ಹಾಲು ಮೊಸರು ಅನ್ನ ಕೊಡ್ರಿ, ಇಲ್ಲ ಬಿಸಿ ರೊಟ್ಟಿ ಮಾಡಿ ಕೊಡ್ರಿ ಅಂತಂದು ಹೇಳಿದ್ರೆ. ಹೌದಾ
ಬರ್ರಿ ಅತ್ತೀರ ಬರ್ರಿ ತಕ್ಕೋತೋಗ ಶಂಕರಮ್ಮ ಆರಾಮಾಗೈತಿಲ್ವಾ ತಂಗಿ ಯವ್ವ ಇದು ನಮ್ಮ ಅಕ್ಕೊಂದು ತಲೆ ಹಿಡಿಸತೆ ಯವ್ವ ನಂದ ತಲೆ ಚಿಟ್ಟಿಡಿಸಿ ಪಟ್ಟ ಅನಿಸ್ಬಿಡ್ತೈತೆ ಅತ್ತಾಗ ಚೆನ್ನಮ್ಮ ಅಲ್ಲೇ ಕೊನೆಯಾಗ ಮಕ್ಕೊಂತಾನೆ ಒಂದು ಈಟ ಫ್ಯಾನ್ ಹಚ್ಚ ನಡಿಯ ಇವ ಇಲ್ಲಿ ಮಕ್ಕೊಂಡ್ರ ಮತ್ತೆ ತಲೆ ಹಿಡಿಸ್ತೀನಿ ನಮ್ಮ ಅಕ್ಕ ಕರೆಂಟ್ ಹೋಗ್ಯವ್ರಿ ಐತೀರ ಒಂದಿಟ್ಟು ಹೊತ್ತು ಇಲ್ಲೇ ಅಡ್ಡ ಆಗ್ರಿ ಕರೆಂಟ್ ಬಂದಿಂದ ಅಲ್ಲೇ ಹಾಸ್ಕೊಡ್ತೇನೆ ಅಂತ ಮಕ್ಕೊಂಡ್ರಿ ಏನಾರ ತಿನ್ನಿಸ್ಕೊಂಡು ಬರ್ಬೇಕಿಲ್ರಿ ಅಲ್ಲೇ ತಿಂದೆ ಅಲ್ಲೇ ಒಂದು ಇಡ್ಲಿ ಒಂದು ಪ್ಲೇಟ್ ಇಡ್ಲಿ ಕೊಡ್ಸಿದ್ನೆ ತಿನ್ಲ ಒಂದು ಪ್ಲೇಟ್ ಇಡ್ಲಿ ತಿಂದ ಒಂದು ಗುಳ್ಗಿ ತೊಗೊಂಡಾಳ ಅಲ್ಲೇ ಈಗ ಮತ್ತು ಮಧ್ಯಾಹ್ನ ಒಂದು 2 ರೊಟ್ಟಿ ಬಿಸಿಯವ ಮಾಡಿಕೊಡ್ರಿ ಇಲ್ಲಾಂದ್ರೆ ಬಿಸಿಯನ್ನ ಮಾಡಿ ಮೊಸರು ಅನ್ನ ಕೊಡ್ರಿ ಅಂತಂದು ಹೇಳಿದ್ರು ಡಾಕ್ಟರ್. ಏನೇನ ಅಂತವ ಇವ ಏನು ತಿಳಿವಲ್ದ ಹೊಳಿವಲ್ದ ಏನಂದ್ರಲ್ಲ ಡಾಕ್ಟರ್ ಶಂಕರ ಏನಿಲ್ಲ ಆರಾಮಕ್ಕಳಂತ ಗುಳಿಗೆ ಎಣ್ಣೆ ಕೊಟ್ಟಾರ ಬಾಟ್ಲಿ ಹಚ್ತಾರಂತ ಕಡಿಮೆ ಆಗ್ಲಿರ ಏನೇ ಬಾಟ್ಲಿ ಹಚ್ಚಿದ್ರ ಬಿಡಪ್ಪ ಆರಾಮಕ್ಕಳ ಬಾಟ್ಲಿ ಹಚ್ಚಿದ್ರ ಆರಾಮಕ್ಕಳ ಅಂದಂಗ ಇಷ್ಟು ದೌಡ ಬಾಟ್ಲಿ ಹಚ್ಚಿ ಕಳ್ಸಿದ್ರಾಯಪ್ಪ ನೋಡಯಪ್ಪ ಚಲೋ ಮಾಡ್ದೆ ನೀವು ಒಂದು ಹೇಳ್ರಿ ಅದೊಂದು ತಿಳ್ಕೊಂತತಿ ನೀವು ಒಂದು ಹೇಳ್ರಿ ಅದೊಂದು ತಿಳ್ಕೊಂತತಿ ಯವ್ವ ಬಾಟ್ಲಿ ಹಚ್ಚಿಲ್ಲ ಇಂಜೆಕ್ಷನ್ 2 ಇಂಜೆಕ್ಷನ್ ಮಾಡ್ಯಾರ ಗುಳಿಗಿನ ಕೊಟ್ಟಾರ ಕಡಿಮೆ ಆಗ್ಲಿರ ನಾಳೆ ಕರ್ಕೊಂಡು ಬರ್ರಿ ಬಾಟ್ಲಿ ಹಚ್ತೇವಿ ಅಂದಾರ. ಏ ನಾಳೆ ಹಚ್ತಾರಂತ ಮತ್ತೆ ಬಾಟ್ಲಿನೇ ಈಗ ಒಬ್ಬನು ನತ್ತಾಗ ನಮ್ಮವ್ವ ತಲೆ ಹಿಡಿಸ್ತಾಳಪ್ಪ ಇನ್ನ ನಂದು ತಲೆ ಅಲ್ಲೇ ಸಿಡಿದು ಚೂರಾಕತೇನ ಚೆನ್ನಮ್ಮ ನಡಿಯೋ ಮರ ನಡಿ ಏನೇ ಮಾಡಿದೀವಿ ಒಂದಿಟ್ಟು ಕೊಡ ನಡಿ ಹೊಟ್ಟೆ ಹಸ್ತಾವ ನನಗೆ ಆಕೆ ಸಣ್ಣ ಅಷ್ಟ ಇಡ್ಲಿ ತಿನ್ಲ ನಾನು ಖಾಲಿ ಚಾ ಕುಡ್ದೆ ಬಂದೆ ರೊಟ್ಟಿ ಇದ್ರೆ ರೊಟ್ಟಿನ ಹಚ್ಚಿ ಕೊಟ್ಟು ಬಿಡ ಮರ ಬರ್ರಿ ನಾನು ಒಂದೆರಡು ಬಿಸಿಯವ ಉದ್ದಿದ ಅಂತಂದು ಹಿಟ್ಟು ಕಲ್ಸಾಕತ್ತಿದ್ದೆ ನೀವು ಬಂದಾಗ್ಬಿಟ್ರಿ ಬಿಸಿಯವ ಮಾಡಿ ಕೊಟ್ಬಿಡ್ತಾನೆ ಬರ್ರಿ ಅತ್ತಿಯರಿಗೆ ಮಾಡಿ ಒಂದು ಈಟ ಬ್ಯಾಳಿ ಪಲ್ಯ ಮೆತ್ತೋಗ ಮಾಡಿ ಕೊಡ್ತಾನಂತ ಅಯ್ಯಯ್ಯ ಹೋದ್ವ 2 ಬರ್ರಿ ಅಂತಂದು ಒಳಗೆ ಇದನ್ನ ಇಲ್ಲೇ ಗುಂಬಿ ಕುಂದಿರ್ಸ್ತಂಗ ಶಂಕರಮ್ಮ ಅಲ್ಲ ಏನ್ ತಿಂದಿತ್ತ ಇವ ಇದಕ್ಕ ಹೇಳಾಟ ಹತ್ತಿ ಎಲ್ಲ ಸರಿಗೆ ಸಾಯ್ಲೆ ಆತ್ ನೋಡ ಇವ ನಮ್ಮ ಶಂಕ್ರಿ ಹಂಗ ಗಪ್ಪುಟ್ ಕಲ್ಲಾಗಿತ್ತವ